ಈ ಬಿಡದಿಲ್ಲಿ ರೈತರುಗಳು ನಾವು ಬಿಟ್ಕೊಂಡ್ ಕೊಡಲ್ಲ ಅಂತ ಹೋರಾಟ ಮಾಡ್ಬೇಕಾದು ಏನಕ್ಕೆ ಮಾಡ್ತಿದೆ? ಅವರು ನಮ್ಮ ಕೆಲ್ಸಗಾರರು. DCM ಆಗಲಿ, CM ಆಗಲಿ, PM ಆಗಲಿ, ಇದು ಪ್ರಜಾಪ್ರಭುತ್ವ ದೇಶ. ಯಾವುದು ರಾಜನೀತಿ, ರಾಜಕಾರಣ, ರಾಜಕೀಯ ಇಲ್ಲಿ ನಡಿಬಾರ್ದು. ಇದೆಲ್ಲ ಆಗ್ಬೇಕಂದ್ರೆ ನಾವು ಪ್ರಾಮಾಣಿಕರಿಗೆ ಓಟ್ ಹಾಕ್ಬೇಕು. ಫಸ್ಟ್ ದೊಡ್ಡ ಕೋಟ್ಯಾಧೀಶ್ವರು ಯಾರಿದ್ದಾರೆ ಕಿತ್ ಬಿಸಾಕಿ ಯಾರಾದ್ರೂ ಅಲ್ಲಿ 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಪ್ರತಿ ಎಲೆಕ್ಷನ್ ಅಲ್ಲೂ ನಿಮ್ಗೆ ಆಪ್ಷನ್ ಕೊಡ್ತಾ ಇದಾರೆ. ನಮ್ಮ ಅಂಬೇಡ್ಕರ್ ಅವ್ರು ಸಂವಿಧಾನ ಬರ್ಕೊಂಡು ಕೊಟ್ಟಿದ್ದಾರೆ. ಈ ತರ ಸಂಬಳಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಈ ಬಿಡದಿ ಜನಗಳ ವಿರುದ್ಧನೇ ಅವರು ಇಲ್ಲ ನಾನು ಮಾಡ್ತೀನಿ ಅಂದ್ರೆ ಇದು ಆಶ್ಚರ್ಯ ಆಗ್ತಿತ್ತು. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವೋ ಅಥವಾ ರಾಜಪ್ರಭುತ್ವದಲ್ಲಿದ್ದೀವ ಅಂತ. ಅದು ನಡೆಯಂಗಿಲ್ಲ. ಆಕ್ಚುಲಿ ನೀವು ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ತಗೊಳ್ಳಿ. ಖಂಡಿತ ನಮ್ಮ ಓಟಿಂದಲೇ ಇವ್ರು ಇಷ್ಟೊಂದು ಮೆರಿತಾ ಇರೋದು. ನೀವು ಅಧಿಕಾರ ಅವ್ರ ಕೈಯಿಂದ ಕಿತ್ಕೊಳ್ಳಿ. ಅಧಿಕಾರ ನಿಮ್ಮಲ್ಲೇ ಒಬ್ರು ರೈತರು ನಿಲ್ಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳಕ್ಕೆ ಕೆಲಸ ಮಾಡೋ ತರ ಆಯ್ಕೆ ಮಾಡಿ. ಯಾವುದೇ ಪ್ರಚಾರ, ಜಾತಿ, ಧರ್ಮ, ಹಣ, ಹೆಂಡ ಇವೇನು ನಡಿಬಾರ್ದು. ಯಾರೋ ಸಾಮಾನ್ಯ ಜನ ನಿಲ್ಸ್ಕೊಂಡು ಅವನ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಸಂಬಳಕ್ಕಷ್ಟೇ ಕೆಲಸ ಮಾಡ್ತೀನಿ, ಜನಗಳ್ದು ತೆರಿಗೆ ದುಡ್ಡು ಲೆಕ್ಕ ಕೊಡ್ತೀನಿ. ಅಕಸ್ಮಾತ್ 6 ತಿಂಗಳಿಗೆ ಒಂದ್ಸರಿ ಒಂದು ಪೋಲಿಂಗ್ ಅಂದ್ರೆ ಅಯ್ಯೋ ಅದೆಲ್ಲ ಸಾಧ್ಯನಾ ಅಂತ. ಇದು ಟೆಕ್ನಾಲಜಿ. ಈಗ ಪ್ರತಿಯೊಂದು ಊರುಗಳಲ್ಲೂ ಒಂದು ವಾಟ್ಸಪ್ ಗ್ರೂಪ್ ಇದೆ. ಒಂದು ಮೆಸೇಜ್ ಹಾಕಿದ್ರೆ ಇಡೀ ಊರಿಗೆ ತಲುಪುತ್ತೆ. ಅಷ್ಟೊಂದು ಟೆಕ್ನಾಲಜಿ ಇದೆಯಲ್ಲ. ಇಡೀ ಕ್ಷೇತ್ರನೇ ಒಂದು ವಾಟ್ಸಪ್ ಗ್ರೂಪ್ ತರ ಮಾಡ್ಕೊಂಡು ಈ ತರ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬಂದಿದೆ, ನಾನು ಏನ್ ಮಾಡಬೇಕು, ಅದು 50%ಗಿನ್ನ ಜಾಸ್ತಿ ಜನ ಯಾವ್ದು ಹೇಳ್ತಾರೆ ಅದನ್ನೇ ಅವ್ರು ಹೇಳಿದ್ದಂತ ಕೆಲಸನೇ ಮಾಡಬೇಕು. ಪ್ರಜಾಕೀಯ ಪಕ್ಷದವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಗೆ. ಪ್ರಜಾಕೀಯ ಪಕ್ಷ ಅಂದ್ರೆ ದಯವಿಟ್ಟು ಇದು ಒಂದು ರಾಜಕೀಯ ಪಕ್ಷ ಅಂತ ನೋಡ್ಬೇಡಿ. ಒಂದ್ ಸ್ವಲ್ಪ ನೋಡಿ, ಒಂದು ಪ್ರಜಾಕೀಯ ಅಂತ ಒಂದು ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಹೇಳ್ತಾ ಇರೋದು ಇಷ್ಟೇನೆ. ಈಗ ಬಿಡದಿಲ್ಲ ಏನ್ ತೊಂದರೆ ಅನ್ಭವಿಸ್ತಿದ್ರೆ ರೈತರು, ಪ್ರಜಾಕೀಯ ನೀವು ಆ ವಿಚಾರ ತಿಳ್ಕೊಂಡ್ರೆ ಅಲ್ಲಿರುವಂತ ನಿಮ್ಮ MLA ಕೆಲಸಗಾರ ನಿಮ್ಮ ಅಭಿಪ್ರಾಯ ಇಲ್ದಂಗೆ ಅವನಲ್ಲಿ ಏನ್ ಟೌನ್ಶಿಪ್ ಅಂತದಲ್ಲ ಅವ್ನ್ ಮಾಡಂಗೇ ಇಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಕೇಳ್ಬೇಕು ಫಸ್ಟ್. ನೀವು ಬೇಡ ಅಂದ್ರೆ ಅವ್ನ ಅದನ್ನ ಮಾಡಂಗೇ ಇಲ್ಲ. ರೈತರುಗಳು ತಮ್ಮ ಭೂಮಿಗಳು ಉಳಿಸ್ಕೊಳಕ್ ತಾವು ಹೋರಾಟ ಮಾಡ್ತೀವಿ ಅಂತೀರ ನಿಮ್ ಕೆಲ್ಸಗಾರನ ಬಗ್ಗೆ. ಅದು ಓನರ್ಗಳಾಗಿ ನೀವು ಮತದಾರರು, ಓನರ್ ಈ ರಾಜ್ಯದಲ್ಲಿ, ದೇಶದಲ್ಲಿ. ಹಂಗಾಗಿ ಅವನ ವಿರುದ್ಧ, ಕೆಲ್ಸಗಾರನ ವಿರುದ್ಧ ಹೋರಾಟ ಮಾಡ್ತಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತಿದೆ. ಅದ್ ಯಾಕಂದ್ರೆ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಇಲ್ದೇ ಇರೋ ಕಾರಣ 5 ವರ್ಷ ಆಯ್ಕೆ ಆದ್ಮೇಲೆ 5 ವರ್ಷದ ತನಕ ಅವನ್ನೇನು ಟಚ್ ಮಾಡಕ್ ಆಗಲ್ಲ ಅಂತ ಪ್ರತಿಯೊಂದು ಪಕ್ಷದ ಈ ರಾಜಕಾರಣಿಗಳು ಆ ರಾಜನೀತಿನ ದರ್ಬಾರ್ ಮಾಡ್ತಿದ್ದಾರೆ. ಯಾರ್ಯಾರು ಈ ತರ ದರ್ಬಾರು ದೌರ್ಜನ್ಯ ತೋರಿಸ್ತಾರೆ ಅಂತ ಓಟ್ ಹಾಕೋದನ್ನ ಬಿಟ್ಬಿಡಿ. ಆಮೇಲೆ ಓಟ್ ಯಾವ ತರ ಹಾಕ್ಬೇಕಂದ್ರೆ ಈ ತರ ನೀವು ಸಂಬಳಕ್ಕೆ ಕೆಲಸ ಮಾಡೋ ಅಂತ ನುಡುಕಿ ನೋಡಿ. ಪ್ರಜಾಕೀಯ ಹೇಳ್ತಾ ಇದೆ, ನಿಮ್ಮ ಅಭಿಪ್ರಾಯದ ವಿರುದ್ಧ ಅದ್ ಮಾಡಂಗಿಲ್ಲ. ಅದ್ರಲ್ಲಿ ಹೇಳೋದು ಹೆಂಗ್ ಗೊತ್ತಾ, ಜನ ಏನ್ ಹೇಳ್ತಾರೋ ಅದನ್ನೇ ಮಾಡೋದು. ಪ್ರಣಾಳಿಕೆನೆ ಜನದ ಬಯಕೆಗಳೇ ನಮ್ಮ ಪ್ರಣಾಳಿಕೆ ಅಂತ ಹೇಳ್ತಾರೆ. ಜನರ ಬೇಡಿಕೆಗಳೇ ನಮ್ಮ ಪ್ರಣಾಳಿಕೆ ಅಂತ. ಅಂದ್ರೆ ಜನ ಏನ್ ಹೇಳ್ತಾರ ಅದನ್ನೇ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಮಾಡೋದೇ ಇಲ್ಲ. ಇದೆಲ್ಲ ನಿಮ್ಗೆ ಈಗ ಬಿಡ್ದಿದ್ದು ಟೌನ್ಶಿಪ್ ನಿಮ್ಗೆ ಆಪೋಸಿಟ್ ಆಗ್ತಾ ಇದೆ ಅಂದ್ರೆ ಪ್ರಜಾಕೀಯದಲ್ಲಿ ಅದಾಗದೇ ಇಲ್ಲ. ನಿಮ್ಮ ಅನಿಸಿಕೆ ನೀವೇನ್ ಹೇಳ್ತೀರ ಅವ್ನು ಅದನ್ನೇ ಮಾಡ್ತಾನೆ. ಅವ್ನ್ ಕೆಲ್ಸಗಾರ ಆಗಿ ಬರ್ತಾ ಇದ್ದಾನೆ. ನಿಮ್ಮ ಬಿಡದಿ ಕಡೆ ಏನು ರಾಮನಗರ ಕ್ಷೇತ್ರ ಅದಕ್ಕೂ ಬಂದಿದ್ದಾರೆ. ನೀವು ಹುಡುಕಿಲ್ಲ ಅವನನ್ನ ಅಷ್ಟೇ. ಬಿಡದಿ ಜನಗಳು ಪ್ರತಿಯೊಬ್ರು ಕರ್ನಾಟಕದಲ್ಲಿ ಹುಡುಕಿ ಸಂಬಳಕ್ಕೆ ಕೆಲಸ ಮಾಡೋರು ಸಿಗ್ತಾರೆ. ವಿತ್ತು ಅವನನ್ನ ಕೆಲಸದಿಂದ ತೆಗೆದಾಕಂತ ಆಪ್ಷನ್ ಕೊಡ್ತಾ ಇದೆ ಪ್ರಜಾಕೀಯ ಪಕ್ಷ. ಗಮನಿಸಿ, ತುಂಬಾ ಚೆನ್ನಾಗಿದ್ದಾವೆ ಸಿದ್ಧಾಂತಗಳು. ನೀವ್ ಯಾರು ಉಪೇಂದ್ರ ನೋಡ್ಬೇಡಿ, ಯಾವ ಪಕ್ಷನೇ ನೋಡ್ಬೇಡಿ, ಆ ವಿಚಾರಗಳು ನೋಡಿ. ಪ್ರಜಾಕೀಯ ಅಂತ ಒಂದು ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಒಂದ್ಸರಿ ಓದಿ. ನಿಮಗ್ ಸರಿ ಅನ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಯಾರಿಗೂ ಬಲಂತ ಇಲ್ಲ. ಈ ದೇಶ ಜನ ಬದಲಾದ್ರೆ ಮಾತ್ರನೇ ಬದಲಾಗೋದು. ನಮ್ಗೇನ್ ಬೇಕೋ ನಾವ್ ಅದನ್ನ ಕೇಳಿದ್ರೆ ಮಾತ್ರನೇ ಅದ್ ಸಿಗದ್ ನಮ್ಗೆ. ಸುಮ್ನೆ ನಮ್ಗೆ ಎಲೆಕ್ಷನ್ ಅಲ್ಲಿ ಎಲ್ಲ ಪಕ್ಷಕ್ಕೆ ಯಾವ್ದಾವ್ದಕ್ಕ ಓಟ್ ಹಾಕಿರಿ ಇವೆಲ್ಲ ತೊಂದರೆಗಳಾಗೋದು. ಈ ಯಾರು ಬಿಡದಿ ಟೌನ್ಶಿಪ್ ಯಾರು ರೈತರುಗಳಿಗೆಲ್ಲ ತೊಂದರೆ ಆಗ್ತಿದೆ, ನಿಮ್ ಓಟಿಂದನೇ ನಿಮ್ಗೆ ಇದೆಲ್ಲ ತೊಂದರೆ ಆಗ್ತಿರೋದು. ನೀವು ಒಬ್ಬ ಕರೆಕ್ಟಾಗಿ ಸಂಬಳಕ್ಕೆ ಕೆಲಸ ಮಾಡೋ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ತಂದಿದ್ರೆ ಇದ್ಯಾವುದು ನೀವು ಹೋರಾಟ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇನ್ಮೇಲಾದ್ರೂ ಯಾರಾದ್ರೂ ಒಬ್ಬ ಸಾಮಾನ್ಯ ನಿಮ್ಮ ರೈತರಲ್ಲೇ, ನಿಮ್ಮ ಯಾರು ಬಿಡದಿ ಕಡೆ ಯಾವ್ದು ರಾಮನಗರ ತಾಲೂಕು ಯಾವ್ದು ಬರ್ತೈತೆ ಅಲ್ಲಿ ನಿಲ್ಲಿಸ್ಕೊಂಡು ನೀವೇ ಆಯ್ಕೆ ಮಾಡ್ಕೊಳ್ಳಿ. ನೀವ್ ಹೇಳ್ದಂಗ್ ಮಾಡ್ಲಿ ಅವನು. ನೀವು ಕೋಟ್ಯಾಧೀಶ್ವರನ್ನ ಆಯ್ಕೆ ಮಾಡ್ತೀರಾ, ಅವ್ರನ್ನ ಗೇಟ್ ಬಾಗಿಲು ದಾಟಕ್ಕೂ ಬಿಡಲ್ಲ ನಿಮ್ಮನ್ನ. ಅಂತಾರನ್ನ ಯಾಕೆ ಕೋಟ್ಯಾಧೀಶ್ವರು 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಾರ?
ಪಾಪ ಅವ್ರನ್ನೂ ಬೈಯೋದಲ್ಲ, ಅವರು ಏನೋ ಮಾಡೋಣ ಅಂತ ಬಂದು ಕೋಟ್ಯಾಂತರ ರೂಪಾಯಿ ಸುರಿದಿರೋದ್ರಿಂದ ಅವ್ರೇನೋ ಅದರಿಂದ ಲಾಭನೇನೋ ಅವ್ರು ಅದನ್ನ ಮಾಡ್ತಾವ್ರೆ. ದಯವಿಟ್ಟು ಇಲ್ಲಿ ಈ ಏನೇನೋ ಈ ರಾಜ್ಯದಲ್ಲಿ ದೇಶದಲ್ಲಿ ತೊಂದರೆ ಆಗ್ತಿದೆ ಜನರಿಂದನೇ. ಜನಗಳು ಇದನ್ನ ಜವಾಬ್ದಾರಿ ತಗೊಂಡಂಗೆ ಹೆಂಗಂದ್ರಂಗೆ ವೋಟ್ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಇನ್ಮೇಲಾದ್ರೂ ಜವಾಬ್ದಾರಿ ತಗೊಂಡು ವೋಟ್ ಮಾಡಿ ನಮ್ಮ ತಾಲೂಕು, ನಮ್ಮ ಊರು, ನಮ್ಮ ರಾಜ್ಯನ ನಾವೇ ರಕ್ಷಿಸ್ಕೊಳ್ಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಆಪ್ಷನ್ ಸಿಕ್ಕಿದೆ. ಕರ್ನಾಟಕದ ಜನರ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನೋಡಿ, ನೀವು ಸಪೋರ್ಟೇ ಮಾಡಬೇಡಿ, ಒಂದ್ಸರಿ ವಿಚಾರ ಕೇಳಿ, ಸರಿ ಅನ್ಸಿದ್ರೆ ಮಾಡಿ. ಯಾರಿಗೂ ಬಲವಂತ ಏನಿಲ್ಲ, ಯಾಕಂದ್ರೆ ನನಗ್ ಬೇಕು, ನಾನು ತಗೊಂಡಿದ್ದೀನಿ, ಅದು ಒಳ್ಳೆ ವಿಚಾರ ಇದೆ ಅಷ್ಟೇ. ನಾನು ಓಟ್ ಹಾಕ್ಬಿಟ್ಟು ಅವನ ವಿರುದ್ಧ ಹೋರಾಡಕ್ ಹೋಗಲ್ಲ. ನಾನು ಓಟ್ ಹಾಕ್ಬೇಕಾದ್ರೆ ಆಲೋಚನೆ ಮಾಡ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡೋಣ. ನಾನು ಓಟ್ ಹಾಕಿ ಅವನ ಬಗ್ಗೆ ಜವಾಬ್ದಾರಿ ತಗೊಂಡು ಅವನನ್ನ ಕೆಲ್ಸಕ್ಕೆ ಇಕ್ಕೊಂಡು ಅವನಿಗೆ ಸಂಬಳ ಕೊಡ್ತೀನಿ. ಇಷ್ಟೇ. ಜನ ಬದಲಾಗೋವರೆಗೂ ದೇಶ ಬದಲಾಗಲ್ಲ. ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿರ್ಬೇಕು ಈ ದೇಶದಲ್ಲಿ. ಹಂಗಾಗಿ ಜನನೇ ಸರಿ ಹೋಗ್ಬೇಕು, ಈ ದೇಶ ಸರಿ ಹೋಗ್ಬೇಕಂದ್ರೆ ಅಷ್ಟೇ. ಈ ಬಿಡದಿಲ್ಲಿ ರೈತರುಗಳು ನಾವು ಬಿಟ್ಕೊಂಡ್ ಕೊಡಲ್ಲ ಅಂತ ಹೋರಾಟ ಮಾಡ್ಬೇಕಾದ್ರು ಏನಕ್ಕೆ ಮಾಡ್ತಿದೆ? ಅವರು ನಮ್ಮ ಕೆಲ್ಸಗಾರರು, DCM ಆಗಲಿ, CM ಆಗಲಿ, PM ಆಗಲಿ. ಇದು ಪ್ರಜಾಪ್ರಭುತ್ವ ದೇಶ. ಯಾವುದು ರಾಜನೀತಿ, ರಾಜಕಾರಣ, ರಾಜಕೀಯ ಇಲ್ಲಿ ನಡಿಬಾರ್ದು. ಇದೆಲ್ಲ ಆಗ್ಬೇಕಂದ್ರೆ ನಾವು ಪ್ರಾಮಾಣಿಕರಿಗೆ ಓಟ್ ಹಾಕ್ಬೇಕು. ಫಸ್ಟ್ ದೊಡ್ಡ ಕೋಟ್ಯಾಧೀಶರು ಯಾರಿದ್ದಾರೆ ಕಿತ್ ಬಿಸಾಕಿ, ಯಾರಾದ್ರೂ ಅಲ್ಲಿ 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡೋ ಅಂತ ಆಯ್ಕೆ ಮಾಡ್ಕೊಳ್ಳಿ. ಪ್ರತಿ ಎಲೆಕ್ಷನ್ ಅಲ್ಲೂ ನಿಮ್ಗೆ ಆಪ್ಷನ್ ಕೊಡ್ತಾ ಇದಾರೆ. ನಮ್ಮ ಅಂಬೇಡ್ಕರ್ ಅವ್ರು ಸಂವಿಧಾನ ಬರ್ಕೊಂಡು ಕೊಟ್ಟಿದ್ದಾರೆ. ಈ ತರ ಸಂಬಳಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಈ ಬಿಡದಿ ಜನಗಳ ವಿರುದ್ಧನೇ ಅವರು ಇಲ್ಲ ನಾನು ಮಾಡ್ತೀನಿ ಅಂದ್ರೆ ಇದು ಆಶ್ಚರ್ಯ ಆಗ್ತಿತ್ತು. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವೋ ಅಥವಾ ರಾಜಪ್ರಭುತ್ವದಲ್ಲಿದ್ದೀವ ಅಂತ. ಅದು ನಡೆಯಂಗಿಲ್ಲ. ಆಕ್ಚುಲಿ ನೀವು ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ತಗೊಳ್ಳಿ. ಖಂಡಿತ ನಮ್ಮ ಓಟಿಂದಲೇ ಇವ್ರು ಇಷ್ಟೊಂದು ಮೆರಿತಾ ಇರೋದು. ನೀವು ಅಧಿಕಾರ ಅವ್ರ ಕೈಯಿಂದ ಕಿತ್ಕೊಳ್ಳಿ. ಅಧಿಕಾರ ನಿಮ್ಮಲ್ಲೇ ಒಬ್ರು ರೈತರು ನಿಲ್ಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಂಬಳಕ್ಕೆ ಕೆಲಸ ಮಾಡೋ ತರ ಆಯ್ಕೆ ಮಾಡಿ. ಯಾವುದೇ ಪ್ರಚಾರ, ಜಾತಿ, ಧರ್ಮ, ಹಣ, ಹೆಂಡ ಇವೇನು ನಡಿಬಾರ್ದು. ಯಾರೋ ಸಾಮಾನ್ಯ ಜನ ನಿಲ್ಸ್ಕೊಂಡು ಅವನ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. ಸಂಬಳಕ್ಕಷ್ಟೇ ಕೆಲಸ ಮಾಡ್ತೀನಿ, ಜನಗಳ್ದು ತೆರಿಗೆ ದುಡ್ಡು ಲೆಕ್ಕ ಕೊಡ್ತೀನಿ. ಅಕಸ್ಮಾತ್ 6 ತಿಂಗಳಿಗೆ ಒಂದ್ಸರಿ ಒಂದು ಪೋಲಿಂಗ್ ಅಂದ್ರೆ ಅಯ್ಯೋ ಅದೆಲ್ಲ ಸಾಧ್ಯನಾ ಅಂತ. ಇದು ಟೆಕ್ನಾಲಜಿ. ಈಗ ಪ್ರತಿಯೊಂದು ಊರುಗಳಲ್ಲೂ ಒಂದು ವಾಟ್ಸಪ್ ಗ್ರೂಪ್ ಇದೆ. ಒಂದು ಮೆಸೇಜ್ ಹಾಕಿದ್ರೆ ಇಡೀ ಊರಿಗೆ ತಲುಪುತ್ತೆ. ಅಷ್ಟೊಂದು ಟೆಕ್ನಾಲಜಿ ಇದೆಯಲ್ಲ. ಇಡೀ ಕ್ಷೇತ್ರನೇ ಒಂದು ವಾಟ್ಸಪ್ ಗ್ರೂಪ್ ತರ ಮಾಡ್ಕೊಂಡು ಈ ತರ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬಂದಿದೆ, ನಾನು ಏನ್ ಮಾಡ್ಬೇಕು, ಅದು 50%ಗಿನ್ನ ಜಾಸ್ತಿ ಜನ ಯಾವ್ದು ಹೇಳ್ತಾರೆ ಅದನ್ನೇ ಅವ್ರು ಹೇಳಿದ್ದಂತ ಕೆಲಸನೇ ಮಾಡ್ಬೇಕು. ಪ್ರಜಾಕೀಯ ಪಕ್ಷದವರು ಕೂಡ ಅದನ್ನೇ ಹೇಳ್ತಾ ಇದಾರೆ ನಿಮ್ಗೆ. ಪ್ರಜಾಕೀಯ ಪಕ್ಷ ಅಂದ್ರೆ ದಯವಿಟ್ಟು ಇದು ಒಂದು ರಾಜಕೀಯ ಪಕ್ಷ ಅಂತ ನೋಡ್ಬೇಡಿ. ಒಂದ್ ಸ್ವಲ್ಪ ನೋಡಿ, ಒಂದು ಪ್ರಜಾಕೀಯ ಅಂತ ಒಂದು ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಹೇಳ್ತಾ ಇರೋದು ಇಷ್ಟೇನೆ. ಈಗ ಬಿಡದಿಲ್ಲ ಏನ್ ತೊಂದರೆ ಅನ್ಭವಿಸ್ತಿದ್ರ ರೈತರು, ಪ್ರಜಾಕೀಯ ನೀವು ಆ ವಿಚಾರ ತಿಳ್ಕೊಂಡ್ರೆ ಅಲ್ಲಿರುವಂತ ನಿಮ್ಮ MLA ಕೆಲಸಗಾರ ನಿಮ್ಮ ಅಭಿಪ್ರಾಯ ಇಲ್ದಂಗೆ ಅವನಲ್ಲಿ ಏನ್ ಟೌನ್ಶಿಪ್ ಅಂತದಲ್ಲ ಅವ್ನ್ ಮಾಡಂಗೇ ಇಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಕೇಳ್ಬೇಕು ಫಸ್ಟ್. ನೀವು ಬೇಡ ಅಂದ್ರೆ ಅವ್ನ ಅದನ್ನ ಮಾಡಂಗೇ ಇಲ್ಲ. ರೈತರುಗಳು ತಮ್ಮ ಭೂಮಿಗಳು ಉಳಿಸ್ಕೊಳಕ್ ತಾವು ಹೋರಾಟ ಮಾಡ್ತೀವಿ ಅಂತೀರ ನಿಮ್ ಕೆಲ್ಸಗಾರನ ಬಗ್ಗೆ. ಅದು ಓನರ್ಗಳಾಗಿ ನೀವು ಮತದಾರರು, ಓನರ್ ಈ ರಾಜ್ಯದಲ್ಲಿ, ದೇಶದಲ್ಲಿ. ಹಂಗಾಗಿ ಅವನ ವಿರುದ್ಧ, ಕೆಲ್ಸಗಾರನ ವಿರುದ್ಧ ಹೋರಾಟ ಮಾಡ್ತಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗ್ತಿದೆ. ಅದ್ ಯಾಕಂದ್ರೆ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಇಲ್ದೇ ಇರೋ ಕಾರಣ 5 ವರ್ಷ ಆಯ್ಕೆ ಆದ್ಮೇಲೆ 5 ವರ್ಷದ ತನಕ ಅವನ್ನೇನು ಟಚ್ ಮಾಡಕ್ ಆಗಲ್ಲ ಅಂತ ಪ್ರತಿಯೊಂದು ಪಕ್ಷದ ಈ ರಾಜಕಾರಣಿಗಳು ಆ ರಾಜನೀತಿನ ದರ್ಬಾರ್ ಮಾಡ್ತಿದ್ದಾರೆ. ಯಾರ್ಯಾರು ಈ ತರ ದರ್ಬಾರು ದೌರ್ಜನ್ಯ ತೋರಿಸ್ತಾರೆ ಅಂತ ಓಟ್ ಹಾಕೋದನ್ನ ಬಿಟ್ಬಿಡಿ. ಆಮೇಲೆ ಓಟ್ ಯಾವ ತರ ಹಾಕ್ಬೇಕಂದ್ರೆ ಈ ತರ ನೀವು ಸಂಬಳಕ್ಕೆ ಕೆಲಸ ಮಾಡೋ ಅಂತ ನುಡುಕಿ ನೋಡಿ. ಪ್ರಜಾಕೀಯ ಹೇಳ್ತಾ ಇದೆ, ನಿಮ್ಮ ಅಭಿಪ್ರಾಯದ ವಿರುದ್ಧ ಮಾಡಂಗಿಲ್ಲ. ಅದ್ರಲ್ಲಿ ಹೇಳೋದು ಹೆಂಗ್ ಗೊತ್ತಾ, ಜನ ಏನ್ ಹೇಳ್ತಾರೋ ಅದನ್ನೇ ಮಾಡೋದು. ಪ್ರಣಾಳಿಕೆನೆ ಜನದ ಬಯಕೆಗಳೇ ನಮ್ಮ ಪ್ರಣಾಳಿಕೆ ಅಂತ ಹೇಳ್ತಾರೆ. ಜನರ ಬೇಡಿಕೆಗಳೇ ನಮ್ಮ ಪ್ರಣಾಳಿಕೆ ಅಂತ. ಅಂದ್ರೆ ಜನ ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಮಾಡೋದೇ ಇಲ್ಲ. ಇದೆಲ್ಲ ನಿಮ್ಗೆ ಈಗ ಬಿಡ್ದಿದ್ದು ಟೌನ್ಶಿಪ್ ನಿಮ್ಗೆ ಆಪೋಸಿಟ್ ಆಗ್ತಾ ಇದೆ ಅಂದ್ರೆ ಪ್ರಜಾಕೀಯದಲ್ಲಿ ಅದಾಗದೇ ಇಲ್ಲ. ನಿಮ್ಮ ಅನಿಸಿಕೆ ನೀವೇನ್ ಹೇಳ್ತೀರ ಅವ್ನು ಅದನ್ನೇ ಮಾಡ್ತಾನೆ. ಅವ್ನ್ ಕೆಲ್ಸಗಾರ ಆಗಿ ಬರ್ತಾ ಇದ್ದಾನೆ. ನಿಮ್ಮ ಬಿಡದಿ ಕಡೆ ಏನು ರಾಮನಗರ ಕ್ಷೇತ್ರ ಅದಕ್ಕೂ ಬಂದಿದ್ದಾರೆ. ನೀವು ಹುಡುಕಿಲ್ಲ ಅವನನ್ನ ಅಷ್ಟೇ. ಬಿಡದಿ ಜನಗಳು ಪ್ರತಿಯೊಬ್ರು ಕರ್ನಾಟಕದಲ್ಲಿ ಹುಡುಕಿ ಸಂಬಳಕ್ಕೆ ಕೆಲಸ ಮಾಡೋರು ಸಿಗ್ತಾರೆ. ವಿತ್
ಅವನನ್ನ ಕೆಲಸದಿಂದ ತೆಗೆದಾಕಂತ ಆಪ್ಷನ್ ಕೊಡ್ತಾ ಇದೆ ಪ್ರಜಾಕೀಯ ಪಕ್ಷ. ಗಮನಿಸಿ, ತುಂಬಾ ಚೆನ್ನಾಗಿದ್ದಾವೆ ಸಿದ್ಧಾಂತಗಳು. ನೀವು ಯಾರು ಉಪೇಂದ್ರ ನೋಡ್ಬೇಡಿ, ಯಾವ ಪಕ್ಷನೇ ನೋಡ್ಬೇಡಿ, ಆ ವಿಚಾರಗಳು ನೋಡಿ. ಪ್ರಜಾಕೀಯ ಅಂತ ಒಂದು ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಒಂದ್ಸರಿ ಓದಿ. ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಯಾರಿಗೂ ಬಲಂತ ಇಲ್ಲ. ಈ ದೇಶ ಜನ ಬದಲಾದ್ರೆ ಮಾತ್ರನೇ ಬದಲಾಗೋದು. ನಮ್ಗೇನ್ ಬೇಕೋ ನಾವು ಅದನ್ನ ಕೇಳಿದ್ರೆ ಮಾತ್ರನೇ ಅದು ಸಿಗೋದು ನಮ್ಗೆ. ಸುಮ್ನೆ ನಮ್ಗೆ ಎಲೆಕ್ಷನ್ ಅಲ್ಲಿ ಎಲ್ಲ ಪಕ್ಷಕ್ಕೆ ಯಾವ್ದಾವ್ದಕ್ಕೆ ಓಟ್ ಹಾಕಿದ್ರೆ ಇವೆಲ್ಲ ತೊಂದರೆಗಳಾಗೋದು. ಈ ಯಾರು ಬಿಡ್ದಿ ಟೌನ್ಶಿಪ್ ಯಾರು ರೈತರುಗಳಿಗೆಲ್ಲ ತೊಂದರೆ ಆಗ್ತಿದೆ, ನಿಮ್ ಓಟಿಂದನೇ ನಿಮ್ಗೆ ಇದೆಲ್ಲ ತೊಂದರೆ ಆಗ್ತಿರೋದು. ನೀವು ಒಬ್ಬ ಕರೆಕ್ಟಾಗಿ ಸಂಬಳಕ್ಕೆ ಕೆಲಸ ಮಾಡೋ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ತಂದಿದ್ರೆ ಇದ್ಯಾವುದು ನೀವು ಹೋರಾಟ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇನ್ಮೇಲಾದ್ರೂ ಯಾರಾದ್ರೂ ಒಬ್ಬ ಸಾಮಾನ್ಯ ನಿಮ್ಮ ರೈತರಲ್ಲೇ, ನಿಮ್ಮ ಯಾರು ಬಿಡ್ದಿ ಕಡೆ ಯಾವ್ದು ರಾಮನಗರ ತಾಲೂಕು ಯಾವ್ದು ಬರ್ತೈತೆ ಅಲ್ಲಿ ನಿಲ್ಲಿಸ್ಕೊಂಡು ನೀವೇ ಆಯ್ಕೆ ಮಾಡ್ಕೊಳ್ಳಿ. ನೀವ್ ಹೇಳ್ದಂಗ್ ಮಾಡ್ಲಿ ಅವನು. ನೀವು ಕೋಟ್ಯಾಧೀಶ್ವರನ್ನ ಆಯ್ಕೆ ಮಾಡ್ತೀರಾ, ಅವ್ರನ್ನ ಗೇಟ್ ಬಾಗ್ಲು ದಾಟಕ್ಕೂ ಬಿಡಲ್ಲ ನಿಮ್ಮನ್ನ. ಅಂತಾರನ್ನ ಯಾಕೆ ಕೋಟ್ಯಾಧೀಶ್ವರು 2 ಲಕ್ಷಕ್ಕೆ ಸಂಬಳಕ್ಕೆ ಕೆಲಸ ಮಾಡ್ತಾರ? ಪಾಪ ಅವ್ರನ್ನೂ ಬೈಯೋದಲ್ಲ, ಅವರು ಏನೋ ಮಾಡೋಣ ಅಂತ ಬಂದು ಕೋಟ್ಯಾಂತರ ರೂಪಾಯಿ ಸುರಿದಿರೋದ್ರಿಂದ ಅವ್ರೇನೋ ಅದರಿಂದ ಲಾಭನೇನೋ ಅವ್ರು ಅದನ್ನ ಮಾಡ್ತಾವ್ರೆ. ದಯವಿಟ್ಟು ಇಲ್ಲಿ ಈ ಏನೇನೋ ಈ ರಾಜ್ಯದಲ್ಲಿ ದೇಶದಲ್ಲಿ ತೊಂದರೆ ಆಗ್ತಿದೆ ಜನರಿಂದನೇ. ಜನಗಳು ಇದನ್ನ ಜವಾಬ್ದಾರಿ ತಗೊಂಡಂಗೆ ಹೆಂಗಂದ್ರಂಗೆ ವೋಟ್ ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ. ಇನ್ಮೇಲಾದ್ರೂ ಜವಾಬ್ದಾರಿ ತಗೊಂಡು ವೋಟ್ ಮಾಡಿ ನಮ್ಮ ತಾಲೂಕು, ನಮ್ಮ ಊರು, ನಮ್ಮ ರಾಜ್ಯನ ನಾವೇ ರಕ್ಷಿಸ್ಕೊಳ್ಬೇಕು. ಇದು ಕರ್ನಾಟಕದಲ್ಲಿ ಮಾತ್ರ ಆಪ್ಷನ್ ಸಿಕ್ಕಿದೆ. ಕರ್ನಾಟಕದ ಜನರ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನೋಡಿ, ನೀವು ಸಪೋರ್ಟೇ ಮಾಡಬೇಡಿ. ಒಂದ್ಸರಿ ವಿಚಾರ ಕೇಳಿ, ಸರಿ ಅನ್ಸಿದ್ರೆ ಮಾಡಿ. ಯಾರಿಗೂ ಬಲವಂತ ಏನಿಲ್ಲ. ಯಾಕಂದ್ರೆ ನನಗ್ ಬೇಕು, ನಾನು ತಗೊಂಡಿದ್ದೀನಿ, ಅದು ಒಳ್ಳೆ ವಿಚಾರ ಇದೆ ಅಷ್ಟೇ. ನಾನು ಓಟ್ ಹಾಕ್ಬಿಟ್ಟು ಅವನ ವಿರುದ್ಧ ಹೋರಾಡಕ್ ಹೋಗಲ್ಲ. ನಾನು ಓಟ್ ಹಾಕ್ಬೇಕಾದ್ರೆ ಆಲೋಚನೆ ಮಾಡ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ ಕೊಡೋಣ. ನಾನು ಓಟ್ ಹಾಕಿ ಅವನ ಬಗ್ಗೆ ಜವಾಬ್ದಾರಿ ತಗೊಂಡು ಅವನನ್ನ ಕೆಲ್ಸಕ್ಕೆ ಇಕ್ಕೊಂಡು ಅವನಿಗೆ ಸಂಬಳ ಕೊಡ್ತೀನಿ. ಇಷ್ಟೇ. ಜನ ಬದಲಾಗೋವರೆಗೂ ದೇಶ ಬದಲಾಗಲ್ಲ. ಖಂಡಿತ ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಎಲ್ಲಾರು ಚೆನ್ನಾಗಿರ್ಬೇಕು ಈ ದೇಶದಲ್ಲಿ. ಹಂಗಾಗಿ ಜನನೇ ಸರಿ ಹೋಗ್ಬೇಕು, ಈ ದೇಶ ಸರಿ ಹೋಗ್ಬೇಕಂದ್ರೆ ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ. ಮಟ್ಟ